ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೆಂಗಾಲಿ ಸ್ವೀಟು ಅಂದರೆ ಚಮಚಮ್ಮು ಚಂಪಾಕಲಿ ಮಾಡೋದು ಹೆಂಗೆ ಅಂತ ನೋಡೋಣ. ಮೊದಲು ನಾನು ಒಂದು 10ರಿಂದ 11 ಲೀಟ್ರ್ ಹಾಲನ್ನ ಒಂದು ಪಾತ್ರೆಯಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಕಾಯ್ತಾ ಇದೆ, ತಿರುಗಿಸ್ತಾ ಇದ್ದೀವಿ ತಳೆ ಹಿಡಿಯುತ್ತೆ ಅಂತ. ತಿರುಗಿಸ್ತಾ ಇರಬೇಕು, ಇಲ್ಲ ತಳೆ ಹಿಡಿದ್ರೆ ಕೆಳಗಡೆ ಬ್ಲ್ಯಾಕ್ ಥರ ಬಂದ್ಬಿಡುತ್ತೆ. ಅದರಿಂದಾಗಿ ನೋಡಿ, ಹಾಲು ಕಾದಾದ್ಮೇಲೆ ಅದಕ್ಕೆ ವೆನಿಗರ್ ಹಾಕಿ, ನೋಡಿ ವೆನಿಗರ್ ಹಾಕ್ತಾ ಇದೀವಿ ನಾವು. ವೆನಿಗರ್ ಹಾಕಿ ನೋಡಿ, ವೆನಿಗರು ಹಾಲನ್ನ ಹೊಡೆದಿದ್ದೀವಿ, ಹೊಡ್ಕೊಳ್ಳುತ್ತದೇನೆ. ಹತ್ತು ಲೀಟ್ರು ಹಾಲಿಗೆ ಅರ್ಧ ಲೀಟ್ರು ವೆನಿಗರ್ನ ನಾವು ಹಾಕ್ತಾ ಇದ್ದೀವಿ. ಇವಾಗ ನೋಡಿ, ಹಾಲು ಹೊಡೆದಿದೆ, ಎಷ್ಟು ಚೆನ್ನಾಗಿ ಹೊಡೆದಿದೆ ನೋಡಿ. ಹೊಡಿತು ಹಾಲು. ಇದಕ್ಕೆ ನಾವು ತಿರುಗಿಸ್ಕೊಳ್ಳೋಣ ನೀಟಾಗಿ, ಎಲ್ಲ ಕಡೆ ಮಿಕ್ಸ್ ಆಗೋ ಥರ. ನೋಡಿ ಹೆಂಗೆ ಹೊಡೆದಿದೆ ನೋಡಿ, ಹಂಗೆ ಪೆಪ್ ಥರನೇ ಮೊಸರು ಥರ ಆಗಿದೆ ಎಲ್ಲ. ಈಗ ಇದಕ್ಕೆ ಸ್ವಲ್ಪ ನಾವು ನೀರು ಹಾಕೋಣ. ಇವಾಗ ಒಂದು 4ರಿಂದ 5 ಲೀಟ್ರ್ ಅಷ್ಟು ನೀರು ಹಾಕೋಣ. ನೋಡಿ, ಇವಾಗೆಲ್ಲ ಎಪ್ಪೆಪ್ ಥರ ಆಯಿತು. ಈಗ ಒಂದು ಇಡ್ಲಿ ಬಟ್ಟೆ, ಕೋರ ಬಟ್ಟೆ ತಗೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀವಿ. ನೋಡ್ಬೋದು ನೀವು, ಆ ನೀರೆಲ್ಲ ಹೋಗೋ ಥರ ನೀಟಾಗಿ ಇಂಟ್ಕೋಬೇಕು ಅದನ್ನು. ಇದನ್ನು ಮೀಡಿಯಮ್ ಸೈಜಲ್ಲಿ ನಾವು ಮಾಡಿಕೊಂಡ್ರೆ ಒಂದು 150 ಪೀಸ್ ಬರುತ್ತೆ. ಒಂದು ಪರ್ವತಕ್ಕೆ ಹಾಕ್ಕೊಂಡಿದ್ದೀವಿ, ಅದನ್ನು ಫಿಲ್ಟ್ರ್ ಮಾಡಿ ಸ್ವಲ್ಪ ಮೈದಾ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಈ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀರ ನೋಡಿ, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಯಿತು ನೋಡಿ, ಯಾವ ಥರ ಫಿನಿಶಿಂಗ್ ಇದೆ ನೋಡಿ. ನೀವು ಈ ಥರ ನೀಟಾಗಿ ಹೊಂದಿಸ್ಕೋಬೇಕು ಅದನ್ನು, ಗಂಟು ಏನಿರಬಾರ್ದು ಆ ಥರ. ಇದನ್ನು ನಾವು ಉಂಡೆ ಹಾಕೋಬೇಕು. ಇವಾಗ ಉಂಡೆ ಹಾಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಚಿಕ್ಕದಾಗಿ ಉಂಡೆ ಹಾಕೋಬೇಕು. ನಮಗೆ ಯಾವ ಸೈಜ್ ಬೇಕು ಆ ಸೈಜು ಉಂಡೆ ಹಾಕ್ಕೊಂಡು, ನಮಗೆ ಯಾವ ಶೇಪ್ ಬೇಕನ್ನೋದನ್ನು ಶೇಪ್ ಮಾಡಬೇಕು. ನೋಡಿ, ನಾವು ಈ ಥರ ಉಜ್ಜಿ ಅದು ನಮ್ಗೆ ಯಾವ ಥರ, ಯಾವ ಡಿಸೈನ್ ಬೇಕು, ಯಾವ ಶೇಪ್ ಬೇಕು ಅದನ್ನು ನಾವು ಮಾಡ್ಕೋತಾ ಇದ್ದೀವಿ. ಎಲ್ಲ ರೆಡಿಯಾಗಿದೆ. ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಒಂದು ಕಡೆ ಪಾಕ ರೆಡಿ ಮಾಡ್ಕೋಬೇಕು. 10 ಲೀಟ್ರ್ ಹಾಲಿಗೆ ಒಂದು 3.5ರಿಂದ 4 kg ಸಕ್ಕರೆ ಹಾಕ್ಕೊಂಡು ತೆಳುವಾಗಿ ಪಾಕ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ. ಇದಕ್ಕೊಂದು ಅರ್ಧ ಲೀಟ್ರ್ ಹಾಲು ಹಾಕಿದ್ರೆ ಸಕ್ಕರೆಯಲ್ಲಿರೋವಂಥ ಗಲೀಜೆಲ್ಲ ಹೋಗುತ್ತೆ. ನೋಡಿ, ಗಲೀಜೆಲ್ಲ ಎತ್ತುತ್ತಾ ಇದ್ದೀವಿ ನಾವು. ಪಾಕ ರೆಡಿಯಾಗಿದೆ ನಮಗೆ. ಇದಕ್ಕೆ ಸ್ವಲ್ಪ ಒಂದು ಹಿಡಿಯುವಷ್ಟು ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಅದನ್ನು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡು
ಆ ಪಾಕಕ್ಕೆ ಹಾಕೋಣ. ಇದನ್ನು ನೋಡಿ, ಒಂಚೂರು ಗಂಟಿರಬಾರ್ದು, ಕಲಿಸ್ಕೊಂಡು ಹಾಕೋಣ. ಹಾಕಿದ್ಮೇಲೆ ಅದು ಉಕ್ಕು ಬರುತ್ತೆ ನೋಡಿ, ಉಕ್ತಾ ಇದೆ ನೋಡಿ. ಇವಾಗ ನಾವು ರೆಡಿ ಮಾಡ್ಕೊಂಡಿರೋಂಥ ಇದನ್ನು ಸ್ವೀಟ್ನ ಇದಕ್ಕೆ ಹಾಕೋಣ. ಫುಲ್ಲು ಹೈ ಫ್ಲೇಮಲ್ಲಿ ಇರಬೇಕು, ಗ್ಯಾಸು ಪ್ರೆಷರ್ ಇರಬೇಕು, ದೊಡ್ಡ ಪಾತ್ರೆ ಇಟ್ಕೋಬೇಕು. ನೋಡಿ ಎಷ್ಟು ಗ್ಯಾಪ್ ಇದೆ, ಯಾಕಂದರೆ ಅದು ಉಕ್ಕಿ ಮೇಲೆ ಬರುತ್ತೆ. ಅದರಿಂದಾಗಿ ಗ್ಯಾಪ್ ಇರೋವಂಥ ಪಾತ್ರೆ ಇಟ್ಕೊಳ್ಳಿ ದಯವಿಟ್ಟು. ಒಂದು 10 ನಿಮಿಷ ಮುಚ್ಚಿಟ್ಬೋಣ ಇದನ್ನು, ಒಂದು 20 ನಿಮಿಷ. 20 ನಿಮಿಷ ಆಯಿತು, ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ನೀವು ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡು ಒಂದು 4ರಿಂದ 5 ಕೈ ಪಾತ್ರೆ ಇದಕ್ಕೆ ನೀರು ಹಾಕಿ ಸ್ಪೀಡ್ನ ಇಳಿಸ್ಬೇಕು. ಸೊ ರೈಸ್ ಆಗಿರುತ್ತಲ್ಲ ಅದನ್ನು ಡೌನ್ ಮಾಡಬೇಕು. ತಿರ್ಗಾ ನಾವು ನೋಡ್ತಾ ಇದ್ದೀರಾ, ಕಾವು ಕಮ್ಮಿ ಮಾಡ್ಕೊಂಡು ನಾವು ಬಿಸಿನೀರು ಹೊಡಿತಾ ಇದ್ದೀವಿ. ಒಂದು 4ರಿಂದ 5 ಕೈ ಪಾತ್ರೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ವೀಟ್ ಹೆಂಗಿದೆ, ಹೆಂಗೆ ರೈಸ್ ಆಗಿದೆ ಏನಂತ. ಮಿನಿಮಮ್ 15ರಿಂದ 20 ನಿಮಿಷ ಬೇಯಿಸಲೇಬೇಕು. ನೋಡಿ, ನಾವು ಉಂಡೆ ಎಷ್ಟಪ್ಪ ಹಾಕಿದ್ದು, ಸ್ವೀಟ್ ಎಷ್ಟು ಬಂದಿದೆ ನೋಡಿ, ನೀವೇ ನೋಡ್ಬೋದು. ನಾವು ಇದನ್ನು ಕೇಟ್ರಿಂಗ್ಗೆ ಮಾಡಿರೋದು, ಸೊ ನಮಗೆ ಸ್ಟ್ಯಾಂಡರ್ಡ್ ಸೈಜೇ ಬೇಕು. ನಿಮ್ಗೆ ಇನ್ನೂ ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಬೋದು. ನಾವು 10 ಲೀಟ್ರ್ ಹಾಲಲ್ಲಿ ಒಂದು 120-125 ಆಗಿದೆ. ಇದನ್ನು ಸೈಜ್ ಚಿಕ್ಕ ಮಾಡಿಕೊಂಡ್ರೆ 150 ತನಕ ಮಾಡ್ಬೋದು. ಬಿಸಿನೀರು ಹಾಕಿದ್ದೀವಿ, ಸ್ವೀಟು ರೆಡಿ ಆಗಿದೆ. ಇದನ್ನು ಇಳಿಸ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಒಂದು ದಿವಸ ಆದಮೇಲೆ ನೀವು ಇದನ್ನು ಜೋಡಿಸ್ಕೊಂಡ್ರೆ, ಸೊ ಇದಕ್ಕೆ ನಾವೇನು ಕೋಕೋನಟ್ ಪೌಡ್ರು ಬೇಕಾದರೂ ಹಾಕ್ಬೋದು, ಅಥವಾ ಕೋವಾ ಬೇಕಾದರೂ ಹಾಕ್ಬೋದು. ಕೋವಾ ಹಾಕಿ ಚಿರಿ ಹಾಕಿದ್ರೆ ಚಂಪಕಲಿ ಆಗುತ್ತೆ. ಬರೀ ಕೋಕೋನಟ್ ಪೌಡ್ರ್ ಹಾಕಿ ಜೋಡಿಸಿಟ್ರೆ ಚಮ್ ಆಗುತ್ತೆ. ಸೊ ಅದರಿಂದಾಗಿ ಒಂದು ದಿವಸ ಪಾಕದಲ್ಲೇ ಬಿಟ್ಟು ನಂತರ ಒಂದು ದಿವಸ ಆದಮೇಲೆ ಜೋಡಿಸೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ದಿವಸ ಆಗಿದೆ, ನಾವು ರೆಡಿ ಆಗಿದೆ. ಇವಾಗ ನಾವೊಂದು ಪರ್ವತಕ್ಕೆ ಹಾಕೊಳ್ಳೋಣ. ಪಾಕ ಎಲ್ಲ ಒಂದು ಕಡೆ ಡೌನ್ ಆಗೋ ಥರ ಒಂದು ಕಡೆ ಅಪ್ಪಲ್ಲಿ ಇಟ್ಕೊಂಡು ಹಾಕೋಣ. ಒಂದು ಬೇಸನ್ಗೆ ಕೋಕೋನಟ್ ಪೌಡ್ರ್ ಹಾಕಿ ಚಮಚಮ್ಮನ್ನು ಇವಾಗ ಸ್ವೀಟನ್ನು ಇದರಲ್ಲಿ ಅಜ್ಜಿ ನೀಟಾಗಿ ಮಿಕ್ಸ್ ಮಾಡಿಟ್ರೆ ನೋಡಿ, ಹಿಂಗೆ ಹಾಕೊಂಡು ನೋಡಿ ಆ ಥರ ಮಿಕ್ಸ್ ಮಾಡಿದ್ರೆ ಚಮ್ ರೆಡಿ ಆಯಿತು ಅಂತ. ಇದನ್ನು ನಾವು ಮತ್ತೊಂದು ಬೇಸನ್ಗೆ ಜೋಡಿಸ್ಕೊಳ್ಳೋಣ. ಸ್ವೀಟು ರೆಡಿಯಾಗಿದೆ. ನೀವು ಕೂಡ ತುಂಬ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ನೀವು ಮಾಡ್ಬೋದು. ಅಂಗಡಿಲಿ ತೊಗೋತೀನಿ ಅಂದರೆ 1 ಪೀಸ್ ಬಂದು 20-25 ರೂಪೀಸ್ ಇರುತ್ತೆ. ಇದು ನೀವು 10 ಲೀಟ್ರ್ ಹಾಲು, 4 kg ಸಕ್ಕರೆ, ಅರ್ಧ ಲೀಟ್ರು ವಿನಿಗರಲ್ಲಿ ನೀವು 150 ಮೀಡಿಯಮ್ ಸೈಜನ್ನು ಚಮಚಮ್ನ ನೀವು ಮನೇಲೇ ತಯಾರಿಸ್ಕೋಬೋದು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ